ಸಾಮಾನ್ಯವಾಗಿ ನಾಟಿ ಕೋಳಿ ಸಾಂಬಾರು ಅಂದರೆ ಎಲ್ಲರೂ ಇಷ್ಟಪಡ್ತಾರೆ. ಈ ರೀತಿಯ ಒಂದು ರುಚಿಕರವಾದ ನಾಟಿ ಕೋಳಿ ಸಾರು ಮಾಡಿದಾಗ ಬಿಸಿ ಬಿಸಿ ರಾಗಿ ಮುದ್ದೆ ಇರಬೇಕು. ಹಾಗೆ ನಮ್ಮ ಮಂಗಳೂರು ಸ್ಪೆಷಲ್ ನೀರು ದೋಸೆ, ಮೂಡೆ, ಕೋರಿ ರೊಟ್ಟಿ, ಸೇಮೆ ದಡ್ಡಿಗೆ ಸೂಪರಾಗಿ ಇರ್ತದೆ. ಅಕ್ಕಿ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಎಲ್ರಿಗೂ ನಮಸ್ಕಾರ. ನಾನಿಲ್ಲಿ 1 ಕೆಜಿ ನಾಟಿ ಕೋಳಿ ಮಾಂಸ ತಗೊಂಡಿದ್ದೇನೆ. ನಾಟಿ ಕೋಳಿ ಸಾಂಬಾರು ಮಾಡುವಾಗ ಯಾವಾಗಲೂ ಅದನ್ನು ಸುಡಬೇಕು. ಸುಟ್ಟರೆ ಸಾಂಬಾರು ತುಂಬ ಪರಿಮಳವಾಗಿರ್ತದೆ. ಮಸಾಲೆ ರೆಡಿ ಮಾಡುವ. ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ಈಗ ಖಾರಕ್ಕೆ ಅನುಗುಣವಾಗಿ ನೋಡಿ, ಒಂದು ಹಿಡಿ ನಾನು ಮೆಣಸಿನ್ಕಾಯಿ ತಗೊಂಡಿದ್ದೇನೆ. ಇದರಲ್ಲಿ ಮಿಕ್ಸ್ ಇದೆ, ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗಿಡ್ಡ ಮೆಣಸಿನ್ಕಾಯಿ. ಗಿಡ್ಡ ಮೆಣಸಿನ್ಕಾಯಿ ತುಂಬ ಖಾರ ಇರ್ತದೆ. ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ಕೊತ್ತಂಬರಿ ಬೀಜವನ್ನು ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಇಷ್ಟು ಕೊತ್ತಂಬರಿ ಬೀಜ, ಒಂದು ಕೈಯ ಒಂದು ಅಂಗೈಯಷ್ಟು ನಾವು ಕೊತ್ತಂಬರಿ ಬೀಜವನ್ನು ಹಾಕ್ಕೊಂಡಿದ್ದೇನೆ. ಹಾಗೆ ಅರ್ಧ ಸ್ಪೂನು ಮೆಂತೆ, 1 ಸ್ಪೂನು ಕಾಳುಮೆಣಸು, ಅರ್ಧ ಸ್ಪೂನು ಸಾಸಿವೆ ಹಾಕ್ಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು. ಯಾವಾಗಲೂ ಈ ರೀತಿಯ ಒಂದು ಸಾರು ಮಾಡಬೇಕಾದ್ರೆ ಈ ಮಸಾಲೆ ಉರಿಬೇಕಾದ್ರೆ ಒಳ್ಳೆ ಒಂದು ಪರಿಮಳ ಬರಬೇಕು. ನೋಡಿ, ಚೆನ್ನಾಗಿ ಅದು ಫ್ರೈ ಆಗಿರಬೇಕು. ಆಗ ಮಾತ್ರ ಸಾರು ಕೂಡ ತುಂಬ ಒಂದು ಪರಿಮಳವನ್ನು ಕೊಡ್ತದೆ. ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಅದೇ ಬಾಣಲೆಗೆ ತುರಿದಿಟ್ಕೊಂಡಿರುವಂಥ ತೆಂಗಿನಕಾಯಿಯನ್ನು ಹಾಕಿ ಅದಕ್ಕೆ ಅರಿಶಿನ ಮತ್ತು ಕರಿಬೇವು ಸೊಪ್ಪನ್ನು ಹಾಕಿ ಚೆನ್ನಾಗಿ ನಾವು ಇದನ್ನು ಹುರ್ಕೊಳ್ಬೇಕು. ಮತ್ತು ಯಾವಾಗಲೂ ಈ ರೀತಿಯ ಒಂದು ಕೋಳಿ ಸಾರು ಮಾಡಬೇಕಾದ್ರೆ ತೆಂಗಿನಕಾಯಿಯನ್ನು ಈ ರೀತಿ ಫ್ರೈ ಮಾಡಿ ನಾವು ಸಾರು ಮಾಡಿದಾಗ ತುಂಬ ರುಚಿಯನ್ನು ಕೊಡ್ತದೆ. ತುಂಬ ಅಂದರೆ ತುಂಬ ಚೆನ್ನಾಗಿರ್ತದೆ. ನೋಡಿ, ಚೆನ್ನಾಗಿ ಫ್ರೈ ಆಗ್ತಾ ಉಂಟು. ಈ ರೀತಿ ಫ್ರೈ ಆಗಬೇಕು. ಈಗ ಫ್ರೈ ಆದದ್ದು ಸಾಕು. ಇದಕ್ಕೆ ಈರುಳ್ಳಿಯನ್ನು ಸಪ್ರೇಟಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೇನೆ. ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವ 3 ಈರುಳ್ಳಿ ಹಾಗೆ ಕರಿಬೇವು ಸೊಪ್ಪನ್ನು ಹಾಕಿ ನಾವಿನ್ನು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿಯ ಬಣ್ಣ ಚೇಂಜ್ ಆಗುವ ತನಕ ನಾವಿದನ್ನು ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಫ್ರೈ ಆಗಿದ ತಕ್ಷಣ ಈಗ ನಾನು 1.5 ಸ್ಪೂನು ಜೀರಿಗೆ ಹಾಕ್ಕೊಳ್ತಾ ಇದ್ದೇನೆ. ಜೀರಿಗೆ ಹಾಕಿದ ನಂತರ ಜಾಸ್ತಿ ಹೊತ್ತು ನಾವು ಇದನ್ನು ಫ್ರೈ ಮಾಡ್ಕೊಳ್ಬಾರ್ದು. 10-12 ಎಸಳು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಬಿಸಿ ಆದರೆ ಸಾಕು. ಇದನ್ನೀಗ ಬೇರೆ ಒಂದು ಸಪ್ರೇಟಾಗಿ ನಾವು ಇದನ್ನು ಎತ್ತಿಡ್ಕೋಬೇಕು. ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೇನೆ. ಮೊದಲಿಗೆ 1 ಕಪ್ ತೆಂಗಿನಕಾಯಿಯನ್ನು ನಾವು ಪೇಸ್ಟ್ ಮಾಡ್ಕೋಬೇಕು. ನಂತರ ಮಸಾಲೆ ಗ್ರೈಂಡ್ ಮಾಡುವ. ನೋಡಿ, ಮಸಾಲೆಯಲ್ಲಿ ಗ್ರೈಂಡ್ ಆಗಿದೆ. ಈಗ ಫ್ರೈ ಮಾಡಿ ಇಟ್ಕೊಂಡಿರುವ ಇದನ್ನು ಇದಕ್ಕೆ ಹಾಕಿ ನೀರು ಹಾಕದೆ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು. ನಾಟಿ ಕೋಳಿಯನ್ನು ಕುಕ್ಕರಲ್ಲಿ ಬೇಯಿಸಿದರೆ ಬೇಗ ಬೇಯ್ತದೆ. ಅದಕ್ಕೆ ನಾನು ತುಪ್ಪ ಹಾಕ್ಕೊಂಡಿದ್ದೇನೆ. ಹಾಗೆ ಕೊಬ್ಬರಿ ಎಣ್ಣೆ, ಕಟ್ ಮಾಡಿ ಇಟ್ಕೊಂಡಿರುವಂಥ 3 ಈರುಳ್ಳಿಯನ್ನು ಹಾಕ್ಕೊಂಡಿದ್ದೇನೆ. ಉದ್ದುದ್ದವಾಗಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೇನೆ. ಇನ್ನು ಇದು ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡಿಕೊಂಡು ನಂತರ ನಾವು ಇದಕ್ಕೆ ಚಿಕನ್ ಹಾಕ್ಕೋಬೇಕು. ನೋಡಿ, ಚೆನ್ನಾಗಿ ಫ್ರೈ ಆಗ್ತಾ ಉಂಟು. ತುಪ್ಪದಲ್ಲಿ ಒಂದು ಒಳ್ಳೆ ಪರಿಮಳವನ್ನು ಕೊಡ್ತದೆ ಇದಕ್ಕೆ. ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದೇನೆ. ಇನ್ನಿದು ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಈರುಳ್ಳಿ ಕರಿಬೇವು ಸೊಪ್ಪು ಚೆನ್ನಾಗಿ ಫ್ರೈ ಆಗಿದೆ. ಹಸಿ ಸ್ಮೆಲ್ಲೆಲ್ಲ ಹೋಗಿದೆ. ಹಸಿ ಸ್ಮೆಲ್ಲು ಹೋದರೆ ಸಾಕು. ಈಗ ಕ್ಲೀನ್ ಮಾಡಿ ಇಟ್ಕೊಂಡಿರುವಂಥ ಕೋಳಿಯನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಈ ಒಗ್ಗರಣೆಯಲ್ಲಿ ಇದು ಕರೆಕ್ಟಾಗಿ ಮಿಕ್ಸ್ ಆಗಬೇಕು. ಮತ್ತು ಉಪ್ಪು ಕೂಡ ಹಾಗೆ ನಾವು ಈಗ ಹಾಕಬಾರ್ದು. ಈ ಚಿಕನ್ನ ಈ ರೀತಿ ಮಿಕ್ಸ್ ಮಾಡಿದ ನಂತರ ಅದರ ಮೇಲ್ಪದರದ ಬಣ್ಣ ಚೇಂಜ್ ಆಗ್ತದೆ, ಕಲರ್ ಚೇಂಜ್ ಆಗ್ತದೆ. ನಂತರ ಇದಕ್ಕೆ ನಾವು ಉಪ್ಪು ಹಾಕ್ಕೊಳ್ಬೇಕು. ಯಾವಾಗಲೂ ಸ್ಟಾರ್ಟಿಂಗ್ಗೆ ಉಪ್ಪು ಹಾಕ್ಕೋಬಾರ್ದು. ಕರೆಕ್ಟಾಗಿ ಮಿಕ್ಸ್ ಮಾಡುವ. ಸ್ವಲ್ಪ ಮಿಕ್ಸ್ ಮಾಡಿ ಹಾಗೆ ಸ್ವಲ್ಪ ಹೊತ್ತು ಸ್ವಲ್ಪ ಬೇಯಲಿ. ನೋಡಿ, ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳುವ. ಕರೆಕ್ಟಾಗಿ ಉಪ್ಪು ಹಾಕ್ಕೊಳ್ಬೇಕು. ಯಾವಾಗಲೂ ಚಿಕನ್ ಬೇಯಿಸುವಾಗ ಉಪ್ಪು ಹಾಕಿದ ನಂತರ ಇದನ್ನೊಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನಮಗೀಗ ತೆಂಗಿನಕಾಯಿಯ ಪೇಸ್ಟ್ ಹಾಕಲಿಕ್ಕಿದೆ. ಆಗಿರುವಾಗ ನಾವು ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಆಗ ನೋಡಿ ಅದರ ಬಣ್ಣ ಕೂಡ ಚೇಂಜ್ ಆಗ್ತದೆ. ನೋಡಿ, ಸ್ವಲ್ಪ ಬೇಯ್ತದೆ ಚಿಕನ್. ಆ ನಂತರ ನಾವು ಪೇಸ್ಟ್ ಹಾಕ್ಕೊಳ್ಬೇಕು. ಈಗ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರುವ ತೆಂಗಿನಕಾಯಿ ಪೇಸ್ಟನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈ ರೀತಿ ನಾವು ತೆಂಗಿನಕಾಯಿ ಪೇಸ್ಟ್ ಹಾಕ್ತೇವೆಲ್ಲ ತುಂಬ ಅಂದರೆ ತುಂಬ ರುಚಿಯಾಗಿರ್ತದೆ, ಸೂಪರಾಗಿ ಇರ್ತದೆ. ಕರೆಕ್ಟಾಗಿ ಮಿಕ್ಸ್ ಮಾಡಿ ಮುಚ್ಚಿ ನಾವು ಇದನ್ನು ಬೇಯಿಸಬೇಕು. ನಾಟಿ ಕೋಳಿ ಅಲ್ವಾ, ಕರೆಕ್ಟಾಗಿ ಬೇಯಬೇಕು. ಯಾಕಂದರೆ ಇದು ಗಟ್ಟಿ ಕೋಳಿ. ಬನ್ನಿ, ಈಗ ಚಿಕನ್ ಬೆಂದಿದೆಯಾ ನೋಡೋಣ. ನೋಡಿ, ಚೆನ್ನಾಗಿ ಬೆಂದಿದೆ. ಪರಿಮಳ ಅಂತೂ ಅಷ್ಟು ಚೆನ್ನಾಗಿರ್ತದೆ. ನಾಟಿ ಕೋಳಿ ಅಲ್ವಾ, ಮತ್ತು ತುಪ್ಪ ಕೊಬ್ಬರಿ ಎಣ್ಣೆ 2 ಮಿಕ್ಸ್ ಮಾಡಿ ಹಾಕಿದ್ದೇವೆ. ತುಂಬ ರುಚಿಯಾಗಿರ್ತದೆ ಈ ರೀತಿ ಮಾಡಿದಾಗ. ಈ ತೆಂಗಿನಕಾಯಿ ಪೇಸ್ಟಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಇದು. ಈಗ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಮಸಾಲೆಯನ್ನು ಇದಕ್ಕೆ ಹಾಕಿ ಇನ್ನು ಇದನ್ನು ಚೆನ್ನಾಗಿ ನಾವು ಕುದಿಸಬೇಕು. ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳುವ. ಮಿಕ್ಸಿ ತೊಳೆದ ನೀರನ್ನು ಕೂಡ ನಾನು ಮಸಾಲೆಗೆ ಹಾಕ್ಕೊಂಡಿದ್ದೇನೆ. ಬೇಕಿದ್ದಲ್ಲಿ ಎಕ್ಸ್ಟ್ರಾ ನೀರು ಹಾಕ್ಕೊಳ್ಬೋದು. ಈಗ ಕರೆಕ್ಟಾಗಿ ಮಿಕ್ಸ್ ಮಾಡಿ ಇನ್ನು ಇದನ್ನು ನಾವು ಚೆನ್ನಾಗಿ ಕುದಿಸಬೇಕು. ನೋಡಿ, ಹದ ಕರೆಕ್ಟಾಗಿದೆ. ಇನ್ನು ಚೆನ್ನಾಗಿ ಕುದೀಲಿ ಇದು. ಈಗ ನೋಡುವ, ಮಸಾಲೆ ನೋಡಿ ಕುದಿ ಬರ್ತಾ ಉಂಟು. ಚೆನ್ನಾಗಿ ಕುದಿಬೇಕು. ಈಗ ಮಸಾಲೆ ಚೆನ್ನಾಗಿ ಕುದೀತಾ ಉಂಟು. ಒಮ್ಮೆ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಉಪ್ಪು ಕಡಿಮೆ ಇದ್ದಲ್ಲಿ ನಾವು ಉಪ್ಪು ಹಾಕ್ಕೊಳ್ಬೋದು. ಈಗ ಮಸಾಲೆ ಕುದ್ದ ನಂತರವೇ ಯಾವಾಗಲೂ ಉಪ್ಪು ಹಾಕ್ಕೊಳ್ಬೇಕು. ನೋಡಿ,
ಕರೆಕ್ಟಾಗಿ ಕುದ್ದಿದೆ, ಚೆನ್ನಾಗಿ ಚಿಕನ್ ಕೂಡ ತುಂಬ ಚೆನ್ನಾಗಿ ಬೆಂದಿದೆ. ಈಗ ಉಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೇನೆ, ಸ್ವಲ್ಪ ಕಡಿಮೆ ಇತ್ತು. ಇನ್ನು ಉಪ್ಪು ಹಾಕಿದ ನಂತರ ಒಮ್ಮೆ ಮಿಕ್ಸ್ ಮಾಡಿ ಒಂದು ಕುದಿ ಬರಬೇಕು. ಮಸಾಲೆ ಚೆನ್ನಾಗಿ ಕುದೀತಾ ಉಂಟು ನೋಡಿ, ಈ ರೀತಿ ಕುದಿಬೇಕು. ತುಂಬ ಒಳ್ಳೆ ಪರಿಮಳ ಕೂಡ ಬರ್ತಾ ಉಂಟು. ಈ ರೀತಿಯ ಒಂದು ಚಿಕನ್ ಸಾರು ಮಾಡಿದರೆ ಖಂಡಿತ ಎಲ್ಲರೂ ಇಷ್ಟಪಡ್ತಾರೆ. ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ. ಇವತ್ತಿನ ಈ ನನ್ನ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ಪ್ಲೀಸ್ ನೀವು ಕೂಡ ಇದನ್ನು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಇದನ್ನು ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ನನ್ನ ಪ್ರೀತಿ ಧನ್ಯವಾದಗಳು.